Hello, my dear students. This is Vijay Shekhar Nayaka JR, Assistant Professor, Vijayanagara Sri Krishna Devara University, Ballari. Friends, today we will discuss the session 28 in the business law. In this session, I'll explain you about various exceptions to the rule no consideration, no contract. ಪರಿಹಾರ ಇಲ್ಲದಿದ್ದರೆ ಒಪ್ಪಂದ ಇರುವುದಿಲ್ಲ ಎನ್ನುವ ನಿಯಮದ ಕುರಿತಂತೆ ಇರುವಂತಹ ವಿನಾಯಿತಿಗಳ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. In the previous session, we were discussed about various essential elements of a valid consideration. ಸೊ ವ್ಯಾಲಿಡ್ ಕನ್ಸಿಡರೇಷನ್ ಆಗಬೇಕಾದ್ರೆ ಯಾವ್ಯಾವ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ದ ಆಬ್ಜೆಕ್ಟಿವ್ ಆಫ್ ದಿಸ್ ಸೆಷನ್ is to make you conceptually very strong about various exceptions to the rule no consideration, no contract. By the end of this session, you will understand the various exceptions to the rule no consideration, no contract. ಇಲ್ಲಿ ಪರಿಹಾರ ಇಲ್ಲದೆ ಇದ್ದರೆ ಒಪ್ಪಂದ ಇಲ್ಲ ಎನ್ನುವಂತಹ ನಿಯಮಕ್ಕಿರುವಂತಹ ವಿನಾಯಿತಿಗಳನ್ನು ವಿವರವಾಗಿ ಈ ತರಗತಿಯಲ್ಲಿ ತಿಳಿದುಕೊಳ್ಳಿದ್ದೀರಿ. ಸೊ ನಿಮಗೆಲ್ಲ ಕನ್ಸಿಡರೇಷನ್ ಈಸ್ ಎ ಮಸ್ಟ್ ಫಾರ್ ಎವ್ರಿ ಕಾಂಟ್ರಾಕ್ಟ್ ಅನ್ನೋದು ಗೊತ್ತಿದೆ. ಇಫ್ ದೇರ್ ಈಸ್ ನೋ ಕನ್ಸಿಡರೇಷನ್ ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎನ್ ಕಾಂಟ್ರಾಕ್ಟ್. ಎವ್ರಿ ಕಾಂಟ್ರಾಕ್ಟ್ ಮಸ್ಟ್ ಹ್ಯಾವ್ ಆನ್ ವ್ಯಾಲಿಡ್ ಕನ್ಸಿಡರೇಷನ್. ಇಟ್ ಈಸ್ ಮೇಡ್ ವಿತೌಟ್ ಕನ್ಸಿಡರೇಷನ್, so it becomes an void agreement or a void contract. So a promise made without the consideration, it is considered as an gift. It is not considered as an bargain, or if it is not considered as a contract. So for each and every contract there must be an valid consideration. So as per the general rule of the Indian Contract Act 1872, contract made without consideration are considered as an void. So it is not enforceable by law. ಯಾವ ಒಪ್ಪಂದಗಳನ್ನು ಪರಿಹಾರವಿಲ್ಲದೆ ನಾವು ಮಾಡಿಕೊಳ್ತೇವೆ ಅಂಥ ಒಪ್ಪಂದಗಳು ಕಾನೂನು ಬಾಹಿರವಾಗುತ್ತೆ, ಅನೂರ್ಜಿತವಾಗುತ್ತೆ, ಅದನ್ನು ಕಾನೂನಿನ ಪ್ರಕಾರ ಒಪ್ಪಿಗೆ ಮಾಡೋದಿಲ್ಲ. ಸೊ ಹಾಗಾಗಿ ಕನ್ಸಿಡರೇಷನ್ ಈಸ್ ಎ ಮಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕಾಂಟ್ರಾಕ್ಟ್. ಬಟ್ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಟು ದಿಸ್ ರೂಲ್. ಸೊ ಈ ನಿಯಮಕ್ಕೆ ಕೆಲವೊಂದು ವಿನಾಯಿತಿಗಳನ್ನು ನೀಡಲಾಗಿದೆ. ಅಕಾರ್ಡಿಂಗ್ ಟು ದ ಸೆಕ್ಷನ್ 25 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, certain agreements are enforceable even though consideration does not exist. ಸೊ ಪರಿಹಾರ ಇಲ್ಲದೆ ಇದ್ದರೂ ಕೂಡ ಕೆಲವೊಂದು ಒಪ್ಪಂದಗಳನ್ನು ಕಾನೂನಿನ ಪ್ರಕಾರ ಒಪ್ಪಿಕೊಳ್ಳಲಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿನಾಯಿತಿಗಳನ್ನು ಸೆಕ್ಷನ್ 25 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ನಲ್ಲಿ ವಿವರವಾಗಿ ನೀಡಲಾಗಿದೆ. ಸೊ ಯಾವ್ಯಾವ ಒಂದು ಎಕ್ಸೆಪ್ಷನ್ಸ್ ಇದೆ ಅಂತಂದರೆ, ಫಸ್ಟ್ ಎಕ್ಸೆಪ್ಷನ್ ಈಸ್ ಕಾಂಟ್ರಾಕ್ಟ್ಸ್ ಅರೈಸಿಂಗ್ ಔಟ್ ಆಫ್ ದ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಆಸ್ ಪರ್ ದ ಸೆಕ್ಷನ್ 25 ಸಬ್ಸೆಕ್ಷನ್ 1. ನೈಸರ್ಗಿಕವಾದಂತಹ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಏನಾದರೂ ಒಪ್ಪಂದಗಳನ್ನು ಮಾಡಿಕೊಂಡಿದ್ರೆ ಅಂಥ ಒಪ್ಪಂದಗಳಿಗೆ ಕನ್ಸಿಡರೇಷನ್ ಇರಲೇಬೇಕು ಅಂತೇನಿಲ್ಲ, ಅದು ಕಾನೂನಿನ ಪ್ರಕಾರ ಅಕ್ಸೆಪ್ಟ್ ಆಗುತ್ತೆ. ಸೊ ಇಫ್ ಇಟ್ ಈಸ್ ಎ ರಿಟರ್ನ್ ಆ್ಯಂಡ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಬೇಸ್ಡ್ ಆನ್ ದ ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್ ಬಿಟ್ವೀನ್ ದ ನಿಯರ್ ರಿಲೇಟಿವ್ಸ್ ಈಸ್ ಎನ್ಫೋರ್ಸಬಲ್ ಈವೆನ್ ಮೇಡ್ ವಿತೌಟ್ ಎ ಕನ್ಸಿಡರೇಷನ್. ಬಟ್ ಫಾರ್ ದಟ್ ವಿ ಹ್ಯಾವ್ ಟು ಬಿ ಫಾಲೋ ಸರ್ಟೈನ್ ಕಂಡೀಷನ್ಸ್. ಸೊ ಏನೇನು ಕಂಡೀಷನ್ಸ್ನ ನಾವು ಫಾಲೋ ಮಾಡಬೇಕಂದ್ರೆ, ಮೊದಲನೇದು ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ರೈಟಿಂಗ್. ನಾವೇನು ಓರಲ್ ಆಗಿ ಹೇಳಿದ್ದೀವಿ, ಬರೀ ಬಾಯಿ ಮಾತಿನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಅಕ್ಸೆಪ್ಟ್ ಆಗೋದಿಲ್ಲ, ಅದು ರೈಟಿಂಗ್ ಫಾರ್ಮಲ್ಲಿರಬೇಕು. ಸೆಕೆಂಡ್ ಒನ್ ಈಸ್ ದಟ್ ಇಟ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ಲಾ. ವಾಟ್ ಎವರ್ ದ ಕಾಂಟ್ರಾಕ್ಟ್ ಈಸ್ ಮೇಡ್ ಬಿಟ್ವೀನ್ ದ ಪಾರ್ಟೀಸ್, ದಟ್ ಶುಡ್ ಬಿ ರಿಜಿಸ್ಟರ್ಡ್ ಅಕಾರ್ಡಿಂಗ್ ಟು ದ ಲಾ. ಆ್ಯಂಡ್ third condition is made on the account of natural love and affection. There should be a natural love and affection. And fourth condition is there should be a relation
near relation between the parties. So one party is near relative to the each other. So if these conditions are satisfied, on such conditions, even though there is no consideration, it is acceptable by the law. So it is observed in the case Ramdas versus Krishnan Dev in the 1986. So it was decided that a written and registered agreement based on the natural love and affection, so between the near relatives, is enforceable, so even though without consideration. So this is the first important exception to the rule, no consideration, no contract. Second exception is promise made to compensate past voluntary services as per the section 25 subsection 2. A promise made without consideration is valid. So if it is a promise to compensate wholly or a partly to a person who has already voluntarily done something for the promiser, or done something which the promiser was legally compellable to do. ಸೊ ಹಿಂದೆ ಏನಾದರೂ ಸ್ವಯಂ ಪ್ರೇರಿತವಾಗಿ ಯಾವುದಾದ್ರೂ ಸೇವೆಯನ್ನು ಕೊಟ್ಟಿದ್ದರೆ, ಆ ಸೇವೆಗೋಸ್ಕರ ನಾವೇನಾದರೂ ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದರೆ, ಆ ಒಪ್ಪಂದಕ್ಕೆ ಕನ್ಸಿಡರೇಷನ್ ಇರಲೇಬೇಕು ಅಂತೇನಿಲ್ಲ. ಬಟ್ ಆದರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಫಸ್ಟ್ ಕಂಡೀಷನ್ ಈಸ್ ಆ್ಯಕ್ಟ್ಸ್ ಮಸ್ಟ್ ಹ್ಯಾವ್ ಬಿನ್ ಡನ್ ವಾಲಂಟರಿಲಿ. ಅದು ಸ್ವಯಂ ಪ್ರೇರಣೆಯಿಂದ ಮಾಡಿರಬೇಕು. ಯಾವುದೇ ಕೆಲಸ ಆಗಿರಲಿ ಸ್ವಯಂ ಪ್ರೇರಣೆಯಿಂದ ಮಾಡಿರಬೇಕು. ಸೆಕೆಂಡ್ ಒನ್ ಇಸ್ ಡನ್ ಫಾರ್ ದ ಪ್ರಾಮಿಸರ್. ಇಲ್ಲಿ ಯಾರು ಪ್ರಾಮಿಸರ್ ಇದ್ದಾನೆ ಅವನಿಗೆ ನಾವು ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿರಬೇಕು. ಪ್ರಾಮಿಸರ್ ಮಸ್ಟ್ ಹ್ಯಾವ್ ಬೀನ್ ಪ್ರೆಸೆಂಟ್ ವೆನ್ ದ ಆ್ಯಕ್ಟ್ ವಾಸ್ ಡನ್. ಯಾರು ಪ್ರಾಮಿಸರ್ ಇದ್ದಾನೆ ಅವನು ಆ ಕೆಲಸವನ್ನು ಮಾಡುವಾಗ ಅವನು ಪ್ರಸ್ತುತವಾಗಿರಬೇಕು. ಸೊ ಈ ಮೂರು ಕಂಡೀಷನ್ಸ್ನ ನಾವು ಫಾಲೋ ಮಾಡಿದರೆ ಸೊ ಇಂತಹ ಕಾಂಟ್ರಾಕ್ಟ್ಸ್ಗೆ ಕನ್ಸಿಡರೇಷನ್ನಿಂದ ಎಕ್ಸೆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಗೋಪಾಲ್ who lost his purse containing the important documents and rupees 10,000. The purse was found by the Krishna who gave it to Gopal. So Gopal promises to pay rupees 500 as a gift. So this is considered as an valid contract. ಇಲ್ಲಿ ಗೋಪಾಲ್ ಅನ್ನೋನು ಏನು ಮಾಡಿದ್ದ, ಅವನು ತನ್ನ ಪರ್ಸನ್ನು ಕಳೆದುಕೊಂಡಿದ್ದ. ಆ ಪರ್ಸ್ ಯಾರಿಗೆ ಸಿಕ್ತು? ಕೃಷ್ಣ ಅನ್ನೋನು ಸಿಕ್ತು. ಅವನು ಅದನ್ನು ಗೋಪಾಲ್ಗೆ ಕೊಟ್ಟಾಗ ಈಗ ಗೋಪಾಲ್ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನಾನು ನಿನಗೆ 500 ರೂಪಾಯಿ ಉಡುಗೊರೆಯಾಗಿ ಕೊಡ್ತೀನಿ ಅಂತ. ಸೊ ಇದನ್ನು ಕಾನೂನಿನ ಪ್ರಕಾರ ಅಕ್ಸೆಪ್ಟ್ ಆಗುತ್ತೆ. ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್ ಎಕ್ಸೆಪ್ಷನ್ ಟು ದ ರೂಲ್, ನೋ ಕನ್ಸಿಡರೇಷನ್, ನೋ ಕಾಂಟ್ರಾಕ್ಟ್. ಥರ್ಡ್ ಎಕ್ಸೆಪ್ಷನ್ ಈಸ್ ಪ್ರಾಮಿಸ್ ಟು ಪೇ ಟೈಮ್ ಬಾರ್ಡ್ ಡೆಟ್ ಅಂಡರ್ ಸೆಕ್ಷನ್ 25 ಸಬ್ಸೆಕ್ಷನ್ 3. ಟೈಮ್ ಬಾರ್ಡ್ ಡೆಟ್. ಸೊ ನಿರ್ಬಂಧಿತ ಸಾಲವನ್ನು ಪಾವತಿ ಮಾಡ್ತಾ ಇದ್ದರೆ, ಸಮಯ ನಿರ್ಬಂಧಿತ ಸಾಲವನ್ನು ಏನಾದರೂ ಪಾವತಿ ಮಾಡುತ್ತಿದ್ದರೆ ಅಂಥ ಒಪ್ಪಂದಗಳಿಗೂ ಕೂಡ ವಿನಾಯಿತಿಯನ್ನು ನೀಡಲಾಗುತ್ತೆ. ಸೊ ಎ ಡೆಟ್ ವಿಚ್ ಈಸ್ ನಾಟ್ ರಿಕವರ್ಡ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್, ಇಟ್ ಬಿಕಮ್ಸ್ ಅನ್ ಟೈಮ್ ಬಾರ್ಡ್ ಡೆಟ್. ಯಾವ ಸಾಲವನ್ನು ನಿಗದಿತವಾದಂತಹ ಸಮಯದಲ್ಲಿ ನಾವು ವಸೂಲಿ ಮಾಡೋಕ್ಕಾಗೋದಿಲ್ಲ, ಅದನ್ನು ನಾವು ಟೈಮ್ ಬಾರ್ಡ್ ಡೆಟ್ ಅಂತ ನಾವು ಕರಿತೀವಿ. ಅಕಾರ್ಡಿಂಗ್ ಟು ದ Limitation Act 1963, now the specified time to collect a debt is 3 years. So 3 years ಅಲ್ಲಿ ನಾವು ಡೆಟನ್ನು ಕಲೆಕ್ಟ್ ಮಾಡಬೇಕು. If the debt is not collected within 3 years, it is considered as a time barred debt. So then after, receiver does not have any remedy to recover. Debtor is also not legally bound to pay the debt. So if any the promise by a debtor to pay the time barred debt is enforceable by law if it is made in writing and signed by the debtor or his agent, but we have to follow certain conditions. The conditions are, first one, promise made in writing. ಅವನೇನು ಪ್ರಾಮಿಸ್ ಕೊಡ್ತಾ ಇದ್ದಾನೆ ಅದು ರೈಟಿಂಗಲ್ಲಿ ಇರಬೇಕು. ಎರಡನೇದು ಸೈನ್ಡ್ ಬೈ ದ ಡೆಟಾರ್ ಆರ್ ಹಿಸ್ ಏಜೆಂಟ್. ಸೊ ಆ ಪ್ರಾಮಿಸ್ಗೆ ಡೆಟಾರ್ ಅಥವಾ ಅವನ ಏಜೆಂಟ್ ಸೈನ್ ಮಾಡಿರಬೇಕು. ಡೆಟ್ ಮಸ್ಟ್ ಹ್ಯಾವ್ ಬಿಕಮ್ ಆನ್ ಟೈಮ್ ಬಾರ್ಡ್. ಅದು 3 ವರ್ಷಕ್ಕಿಂತ ಸಮಯ ಆಗಿರಬೇಕು. ಪ್ರಾಮಿಸ್ ಮಸ್ಟ್ ಪೇ ಆನ್ ಸರ್ಟೈನ್ ಅಮೌಂಟ್.
ಅವನು ನಿಗದಿತವಾದಂತಹ ಒಂದು ಮೊತ್ತವನ್ನು ನಾನು ಪಾವತಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರಬೇಕು. ಪ್ರಾಮಿಸರ್ ಮಸ್ಟ್ ಲಯಬಲ್ ಟು ಪೇ. ಯಾರು ಪ್ರಾಮಿಸ್ ಮಾಡಿರ್ತಾನೆ ಹಿ ಹ್ಯಾಸ್ ಟು ಲಯಬಲ್ ಟು ಪೇ ದ ಮನಿ ಟು ದ ಪ್ರಾಮಿಸಿ. ಸೊ these are the conditions we have to be follow for the time bar debt. So this is the third exception to the rule no consideration no contract. Fourth exception is a completed gift under section 25. The rule no consideration no contract is not applicable to the any gifts, completed gifts. ಸೊ ಈಗಾಗಲೇ ಯಾವುದಾದ್ರೂ ನಾವು ಉಡುಗೊರೆಯನ್ನು ಕೊಟ್ಟಿದ್ದರೆ ಅಂಥ ಉಡುಗೊರೆಯನ್ನು ಕೊಡ್ತೀವಿ ಅಂತ ಏನಾದ್ರು ಒಪ್ಪಂದವನ್ನು ಮಾಡ್ಕೊಂಡಿದ್ರೆ ಅಂಥದಕ್ಕೆ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ರೂಲ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ದಿಸ್ ದ ಫೋರ್ತ್ ಎಕ್ಸೆಪ್ಷನ್. ಫಿಫ್ತ್ ಒನ್ ಇಸ್ ಎಟ್ ಎ ಪ್ರಾಮಿಸ್ ಟು ಕಾಂಟ್ರಿಬ್ಯೂಟ್ ದ ಚಾರಿಟಿ. ನಾವೇನಾದರೂ ದಾನವನ್ನು ಮಾಡ್ತೀವಿ ಅಂತ ಏನಾದರೂ ಒಪ್ಪಂದವನ್ನು ಮಾಡ್ಕೊಂಡಿದ್ರೆ ಅಂಥ ದಾನವನ್ನು ಮಾಡೋವಂಥ ರಿಲೇಟೆಡ್ ಆಗಿರುವಂಥ ಒಪ್ಪಂದಗಳಿಗೆ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ರೂಲ್ ಅಪ್ಲಿಕೇಬಲ್ ಆಗೋದಿಲ್ಲ. Sixth exception is that remission of a due debt or compromising and extending the time for the performance of a contract by the promisee as per the section 63 of the Indian Contract Act 1872. ಸೊ ಇಲ್ಲಿ ಸಾಲವನ್ನು ನಾವೇನು ಕೊಡಬೇಕಾಗಿರುತ್ತೆ ಆ ಸಾಲವನ್ನು ನಾವು ಇಲ್ಲಿ ಪಾವತಿ ಮಾಡೋದಕ್ಕೆ agreeing to the accept lesser than what is due. So if there no consideration is required for the compromising a due debt, ಇಲ್ಲಿ ಪ್ರಾಮಿಸರ್ ಆ್ಯಂಡ್ ಪ್ರಾಮಿಸಿಗೆ ಅಗ್ರಿಮೆಂಟ್ ಆಗ್ತಾ ಇದೆ. ಇಲ್ಲೇನು ಸಾಲ ಬಾಕಿ ಇತ್ತಲ್ವ ಆ ಸಾಲವನ್ನು ವಾಪಸ್ ತಗೊಳ್ಳೋದಕ್ಕೆ ಅವರಿಬ್ಬರು ಮತ್ತೆ ಒಂದು ಅಗ್ರಿಮೆಂಟ್ ಆಗುತ್ತೆ. ಸರ್ಟೈನ್ ಅಮೌಂಟನ್ನು ಅವನು ಕಡಿಮೆ ಮಾಡ್ಬೋದು. ಈಗ 10,000 ಕೊಡೋ ಕಡೆ 9,000 ಕೊಡಬೇಕು ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಸೆಟಲ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ಏನಾದರೂ ಅಗ್ರಿಮೆಂಟ್ಸ್ ಮಾಡ್ಕೊಳ್ತಾ ಇದ್ದರೆ ಅದಕ್ಕೂ ಕೂಡ ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ರೂಲ್ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಇಸ್ ಎಟ್ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ. ಇಫ್ ಎನಿ ಕಾಂಟ್ರಾಕ್ಟ್ ಕ್ರಿಯೇಟೆಡ್ ಆ್ಯನ್ ಏಜೆನ್ಸಿ ದಟ್ ಈಸ್ ಅ ಟ್ರಾನ್ಸಾಕ್ಷನ್ ಏಜೆನ್ಸಿ, ಫಾರ್ ದಟ್ ಆಲ್ಸೋ no consideration no contract rule is not applicable. And last one is that guarantee. If any guarantee, contract of guarantee is made without consideration, so is a valid, is not considered as an void agreement. So these are the various exceptions relating to the no consideration no contract rule. If you require more information regarding this, you can go through with these references. Thank you for watching. Have a good day.